ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು. ಯಾವ ಸ್ಕೂಲ್ ಹತ್ರ? ಅಲ್ಲಿ ಸ್ಕೂಲ್ ಇದೆಯಾ? ಅಲ್ಲಿ ಸ್ಕೂಲ್ ಹತ್ರ ಇದ್ದಾರಂತ ಹೋಗಿ. ಹಾಂ, ಬರ್ತಾವ್ರೆ. ನಾನು ನಿನ್ನೆ ಆಂಟಿ. ಮಾಮ ಬಂದಿಲ್ಲ. ಹಾಂ, ಕಾಲೇಜು ಸೇರಿಸ್ಬೇಕು, ಅಡ್ಮಿಷನ್ ಮಾಡಬೇಕು, ಇನ್ನೂ ಆಗಿಲ್ಲ. ಟೈಮ್ ಬಂದು ಇವಾಗ 10 ಗಂಟೆ 10 ನಿಮಿಷ ಆಗಿದೆ. ನಮ್ಮ ಪುಟ್ಟಯ್ಯವ್ವ ಮತ್ತು ಅವ್ರ ಗೀತಿ ಅವರೆಲ್ಲ ಹೊರಟರು. ಇಲ್ಲೇ ಮದನ್ ಚೌಟ್ರಿ ಹತ್ರ ಅವ್ರಿಗೆ ಒಂದು ಮದುವೆ ಇದೆ. 10 ಗಂಟೆಗೆ ದಾರೆ ಅಂತೆ, ಅದಕ್ಕೆ ಅವ್ರು ಬೇಗ ಹೋದರು. ನಾನು ರೆಡಿಯಾಗಿದ್ದೀನಿ. ನನ್ನ ಫ್ರೆಂಡ್ಗೆ, ಅವಳು ಬರ್ತಿದ್ದಾಳೆ, ನನ್ನ ಫ್ರೆಂಡು. ಅವಳು ಚನ್ನಪಟ್ಟಣ ಬಂದ ತಕ್ಷಣವೇ ಫೋನ್ ಮಾಡು ಅಂತ ಹೇಳಿದ್ದೀನಿ. ಅದಕ್ಕೆ ಅವಳು ಆಯಿತು ಅಂತ ಹೇಳಿದಾಳೆ. ಅವಳು ಎಷ್ಟೊತ್ತಿಗೆ ಬರ್ತಾಳೋ ಏನೋ ಗೊತ್ತಿಲ್ಲ. ಇಲ್ಲೇ 10 ಗಂಟೆ ಆಯಿತು. ನಾನು ಇಲ್ಲಿಂದ KM-ದೊಡ್ಡಿಗೆ ಹೋಗ್ತೀನಿ. ಅಲ್ಲಿಂದ ಇಬ್ಬರು ಒಟ್ಟಿಗೆ ಆಟೋ ಮಾಡಿಕೊಂಡು ಊರು ಬಂದು ಕಾಡು ಕೊತ್ನಳ್ಳಿ ಅಂತೇಳಿ ಅಲ್ಲಿ ಹೋಗಬೇಕು. ಅಲ್ಲಿಂದ 3 ಕಿಲೋಮೀಟರ್ ಆಗುತ್ತಂತೆ. ಹಾಂ, ಹೇಳಿ. ಹೊರಟ್ರು ಮದುವೆಗೆ. ಹಾಂ, ಅಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತಂತೆ. ಅಲ್ಲಿಂದ ಹೊರಡೋದಷ್ಟೇ. ಓಕೆ, ನಾನು ಸೀರೆ ವೇರ್ ಮಾಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೀರೆಗೆ ಇದು ಸರ ಹಾಕ್ಕೊಂಡಿದ್ದೀನಿ. ಇದೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೆ ಈ ಸರನೇ ಹಾಕ್ಕೊಂಡಿದ್ದೀನಿ. ಈ ಸೀರೆ ಪಿಂಕ್ ಇದೆ. ಇದು ಬಾರ್ಡರ್ ಬಂದು ಗ್ರೀನ್ ಕಲರ್ ಉಂಟು. ಹಾಗೆ ಬ್ಲೌಸ್ ಕೂಡ ಗ್ರೀನ್ ಇದೆ. ಆದರೆ ಈ ಬ್ಲೌಸ್ ಅಷ್ಟೊಂದು ಸರಿಯಾಗಿ ಹೊಲ್ದಿಲ್ಲ ಆಂಟಿ. ಇದೊಂದು ಮತ್ತು ಇನ್ನೊಂದು ಬ್ಲೌಸು ಎರಡು ಸ್ವಲ್ಪ ನನಗೆ ಅಷ್ಟು ಫಿನಿಶಿಂಗ್ ಅನಿಸಲ್ಲ. ಇಲ್ಲೆಲ್ಲ ಒಂಥರ ಬಿಟ್ಕೊಂಡಂಗೆ ಆ ಥರ ಎಲ್ಲ ಆಗ್ತಾ ಇರೋದು. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕೆ ನಾನು ಸೆಲ್ಫಿ ಸ್ಟಿಕ್ಕು ತಂದಿಲ್ಲ. ಓಕೆ, ಮಿರರಲ್ಲಿ ತೋರಿಸ್ತೀನಿ. ಹೆಂಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ಓಕೆ ನೋಡಿ, ಈ ಥರ ಇದೆ. ಇದು ವಿಡಿಯೋದಲ್ಲಿ ಇದು ರೆಡ್ ಕಲರ್ ಕಾಣಿಸ್ತಾ ಇದೆ. ರೆಡ್ ಅಲ್ಲ, ಇದು ಪಿಂಕ್ ಕಲರು. ನೀವು ನೋಡ್ತಿರ್ಬೋದು, ಈ ಥರ ಇದೆ ಸೀರೆ. ವಿಡಿಯೋದಲ್ಲೇ ಒಂದು ರೀತಿ ಕಲರ್ ಕಾಣಿಸ್ತಾ ಇದೆ. ಓಕೆ, ಈ ಥರ ನಾನು ಟಾರ್ಚ್ ಆನ್ ಮಾಡಿದ್ರೆ ಏನಾಗುತ್ತೆ, ಅಷ್ಟು ಇದಾಗಿ ಬರಲ್ಲ. ಒಂದು ರೀತಿ ಬೆಳಕು ಮುಖಕ್ಕೆ ಕೊಡ್ದಂಗೆ ಆಗುತ್ತೆ. ಅವಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ಟಾರ್ಚ್ ಆಫ್ ಮಾಡಿದ್ದೀನಿ. ನೋಡಿ, ಇವಾಗ ಟಾರ್ಚ್ ಆನ್ ಮಾಡ್ತೀನಿ ನಾನು. ಇವಾಗ ನೋಡಿ, ಒಂಥರ ಕಾಣಿಸುತ್ತೆ. ನನ್ನ ಫೇಸ್ ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಈ ಥರ ಉಂಟು. ಇದಕ್ಕಿಂತ ಫ್ರಂಟ್ ಕ್ಯಾಮ್ರಾದಲ್ಲೇ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಓಕೆ, ನಾನಿಲ್ಲಿ ಸೆಲ್ಫಿ ಸ್ಟಿಕ್ ತಂದಿಲ್ಲ. ಅಂದರೆ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆದರೆ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಡಬ್ಬ ಇಟ್ಟು ಅದ್ರ ಮೇಲೆ ಒಂದು ಡಬ್ಬ ಇಟ್ಟು ಅದನ್ನು ಮೊಬೈಲಲ್ಲಿ ಫಿಕ್ಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಬೆಳಕೆಲ್ಲ ಚೆನ್ನಾಗಿದೆಯಲ್ಲ, ಅದಕ್ಕೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಉಂಟು. ಓಕೆ, ಒಂದು ಶಾರ್ಟ್ಸ್ ಹಾಕೋಣ ಅಂತೇಳಿ ಮಾಡ್ತಿದ್ದೀನಿ, ಹಾಕ್ತಾ ಇಲ್ಲ. ಫುಲ್ ಸ್ಯಾರಿ ಬರ್ತೀನಿ. ಓಕೆ, ಟ್ರೈ ಮಾಡ್ತೀನಿ ಇದು ಬೇರೆ ಥರ. ನಾನು ಇಲ್ಲಿ ಫುಲ್ ಸ್ಯಾರಿ ಬರಲಿ ಅಂತ ಏನೆಲ್ಲ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಅಂದರೆ ಸೆಲ್ಫಿ ಸ್ಟಿಕ್ ತೊಗೊಬಂದಿಲ್ವಲ್ಲ, ಅದಕ್ಕೆ ಅದು ಕರೆಕ್ಟಾಗಿ ಬರ್ತಾಯಿಲ್ಲ. ಆಮೇಲೆ ಮೊಬೈಲ್ನ ಉದ್ದ ಇಟ್ಟರೆ, ಅಂದರೆ ಸ್ಟ್ರೈಟ್ ಇಟ್ಟರೆ ಮಾತ್ರ ಬರುತ್ತೆ. ಈ ಥರ ಅಡ್ಡ ಎಲ್ಲ ಇಟ್ಟರೆ ಆಫ್ ಮಾತ್ರ ಸೀರೆ ಕಾಣಿಸುತ್ತೆ. ಆಮೇಲೆ ನಾನು ಫುಲ್ಲು ಅಂದರೆ ಅಡ್ಡ ಅಲ್ಲ, ಉದ್ದ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಸ್ಯಾರಿ ಬಂದು ಈ ರೀತಿ ಇದೆ. ಹಾಗೆ ಈ ಸ್ಯಾರಿ ಬಂದು ಐರನ್ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಸುಟ್ಟು ಅದು ಕಾಣಿಸಲ್ಲ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಅರ್ಧೋಗಿರೋ ಥರ ಆಗಿಬಿಟ್ಟಿದೆ. ಅಂದರೆ ನೋಡಿ, ವೀಡಿಯೋ ಮಾಡೋದಕ್ಕೆ ಇದೊಂದು ಡಬ್ಬ ಇಟ್ಟು ಇಲ್ಲಿ ವೀಡಿಯೋನ ಮೊಬೈಲ್ನ ಫಿಕ್ಸ್ ಮಾಡಿದ್ದೀನಿ ಈ ರೀತಿ. ಓಕೆ, ಸೆಲ್ಫಿ ಸ್ಟಿಕ್ ತಂದಿಲ್ಲ ಅಂದರೆ ಈ ಥರದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಕಾಡ್ಕೊತ್ನಳ್ಳಿ ಅಂತೇಳಿ ಒಂದು ಊರಿದೆ, ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ನನ್ನ ಫ್ರೆಂಡ್ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ.
ಅದಕ್ಕೆ ಅಂತೇಳಿ ಹೋಗ್ತಾ ಇರೋದು. ಹಾಗೆ ನನ್ನ ಫ್ರೆಂಡು ಅವಳು ನಮ್ಮೂರವಳೆ. ನಾವು ಅವಾಗವಾಗ ಮೀಟ್ ಆಗ್ತಾ ಇರ್ತೀವಿ. ಅಂದರೆ ಅವಾಗವಾಗ ಅಂದರೆ ಯಾವಾಗಲಾದ್ರೂ ಊರಿಗೆ ಹೋದಾಗ. ಅವಳು ಇಲ್ಲಿರೋದು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲೆಲ್ಲ ಇರ್ತಾಳೆ. ಅಂದರೆ ಅವ್ರ ಹಸ್ಬೆಂಡ್ ಬಂದು BSF ಅಲ್ಲಿ ವರ್ಕ್ ಮಾಡ್ತಾರೆ. ಅದರಿಂದ ಅವಳು ಅಲ್ಲಿ ಇರೋದ್ರಿಂದ ಯಾವಾಗಲಾದ್ರೂ ಅವಾಗವಾಗ ಮೀಟ್ ಆಗ್ತಾ ಇರ್ತೀವಿ. ಹಾಗೆ ಇವಳು ಕೂಡ ನನ್ನ ಫ್ರೆಂಡು. ನಾವು 4 ಜನ ಫ್ರೆಂಡು ಕೂಡ SLC ತನಕ ಒಟ್ಟಿಗೆ ಓದಿದ್ದು. SLC ಆದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಬೇರೆ ಬೇರೆ ಆಗೋದ್ವಿ. ಅಂದರೆ ಕಾಲೇಜಿಗೆ ಒಬ್ಬೊಬ್ಬರು ಒಂದೊಂದು ಕಡೆ ಸೇರಿಕೊಂಡ್ರು. ಇವಳು ಬೆಂಗಳೂರಿಗೆ ಹೊರ್ಟೋದ್ಲು. ನಾವೆಲ್ಲ ಅಲ್ಲೇ ನಮ್ಮೂರ ಹತ್ರನೇ ಒಂದು ಕಾಲೇಜಿಗೆ ಸೇರಿಕೊಂಡ್ವಿ. ಆ ಥರ ಆಗಿ 25 ಇಯರ್ಸ್ ಆದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಿರೋದು ಏನೋ ಒಂಥರ ಖುಷಿ ಆಯಿತು. ಹಾಗೆ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಆದರೆ ಮುಖಾಮುಖಿ ನೋಡಿರಲಿಲ್ಲ ಅಷ್ಟೇ. ಹಾಗೆ ಫೋನ್ ಮಾಡಿದ್ದೆ. ನನ್ನ ಫ್ರೆಂಡ್ ಬಂದು ಉಮಾ, ಇವಳ ಹೆಸ್ರು ಬಂದು ಸುನೀತಾ ಅಂತೇಳಿ. ನಾವು 4 ಜನ ಫ್ರೆಂಡು, ಸುಮಾ, ಉಮಾ, ಸುನೀತಾ ಮತ್ತು ನಾನು 4 ಜನನೂ ಒಟ್ಟಿಗೆ. ಎಲ್ಲಿ ಅಂದರೆ ನಾವು SLC ತನಕನೂ ಒಟ್ಟಿಗೆ ಇದ್ದಿದ್ದು. ಸುಮಾ ಬಂದು ನನಗೆ 5th ಪರಿಚಯ. ಉಮಾ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಪರಿಚಯ. ಮಧ್ಯದಲ್ಲಿ ಒಂದು 2 ಇಯರ್ಸು 5th 6 3 ಇಯರ್ಸ್ ಅವಳು ಕಾನ್ವೆಂಟಿಗೆ ಸೇರ್ಕೊಬಿಟ್ಲು. ನಾವು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊಬಿಟ್ವಿ. ಆಮೇಲೆ ಮತ್ತೆ 8th ಮತ್ತೆ ಜಾಯ್ನ್ ಆದ್ವಿ 10thವರೆಗೆ. ಸುನೀತಾ ನಮಗೆ 8th ಸ್ಟ್ಯಾಂಡರ್ಡಲ್ಲಿ ಪರಿಚಯ ಆಗಿದ್ದು. ಹಾಗೆ ಸುನೀತಾ, ಸುಮಾ, ಉಮಾ ಮತ್ತು ನಾನು 4 ಜನನೂ SLCವರೆಗೂ ಕೂಡ ಒಟ್ಟಿಗೆ ಇದ್ವಿ ಕ್ಲಾಸಲ್ಲಿ. ಮತ್ತು ನಾವೆಲ್ಲ ಊಟ ಮಾಡೋಕ್ಕೆ ಹೋಗೋದು ಎಲ್ಲಿಗೆ ಅಂದರೆ ಗದ್ದೆ, ನಮ್ಮ ಸ್ಕೂಲಿಂದ ಸ್ವಲ್ಪ ಪಕ್ಕದಲ್ಲಿ ಗದ್ದೆ ಇತ್ತು. ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಎಲ್ಲ ಪಾತ್ರೆ ಅಂದರೆ ಊಟದ ಬಾಕ್ಸ್ ಏನಿದೆ ಅದೆಲ್ಲ ತೊಳ್ಕೊಂಡು ಸ್ವಲ್ಪ ನೀರಲ್ಲಿ ಅಲ್ಲಿ ಒಂದು ಹಳ್ಳ ಇತ್ತು ನೀರು ಹೋಗೋದಕ್ಕೆ, ಅಲ್ಲೆಲ್ಲ ಆಟ ಎಲ್ಲ ಆಡಿಕೊಂಡು ಆಮೇಲೆ ಬರ್ತಾಯಿದ್ವಿ ಕ್ಲಾಸ್ ರೂಮ್ಗೆ. ಹಾಗೆ ನಾವು 4 ಜನನೂ ಕೂಡ ಹಾಗೆ ಒಟ್ಟಿಗೆ ಇದ್ದಿದ್ದು. ಅದಾದಮೇಲೆ ಇವತ್ತೇ ಫಸ್ಟ್ ಟೈಮು. ಉಮಾ ನನಗೆ ಅವಾಗವಾಗ ಸಿಗ್ತಾ ಇರ್ತಿದ್ಲು, ಏಕೆಂದರೆ ಅವಳು ನಮ್ಮೂರವಳೆ ಆಗಿರೋದ್ರಿಂದ ಯಾವಾಗಲೂ 2 ಇಯರ್ಸು 3 ಇಯರ್ಸ್ ಯಾವಾಗಲಾದ್ರೂ ಒಂದೊಂದ್ಸರಿ ಮೀಟ್ ಆಗ್ತಿದ್ವಿ. ಸುಮಾ ಮತ್ತು ಸುನೀತಾನ ಇವತ್ತೇ ನಾನು ಮೀಟ್ ಆಗ್ತಿರೋದು, ಅಂದರೆ 25 ವರ್ಷ ಆದಮೇಲೆ ಮೀಟ್ ಆಗ್ತಾ ಇರೋದು. ಓಕೆ. ಹಾಗೆ ಇವ್ರು ಬಂದು ಈ ಹುಡುಗಿ ಬಂದು ಉಮಾ ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡು, ಅವ್ರ ಅಕ್ಕನ ಮಗಳು. ಇವಳು ಕೂಡ ನನ್ನ ಫ್ರೆಂಡು. ಇವಳು ಕೂಡ ಮೈಸೂರಲ್ಲಿರೋದು. ಅವಳ ಹೆಸರು ಕೂಡ ರೇಖಾ ಅಂತಲೇ ನನ್ನ ಹೆಸ್ರೇ. ನಾವೆಲ್ಲ ಹೀಗೆ ಏನೋ ಒಂಥರ ಖುಷಿಯಾಗುತ್ತೆ. ಆಮೇಲೆ ಊರವರೆಲ್ಲ ಬಂದಿದ್ದರು, ಎಲ್ಲರೂ ಸಿಕ್ಕಿದ್ರು. ಏನೋ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಇಲ್ಲಿ ತುಂಬ ವೀಡಿಯೋಸ್ಗಳು ಮಾಡಿಲ್ಲ, ಯಾಕೆಂದರೆ ಜಾಸ್ತಿ ಏನು ಮಾಡೋದು ಬೇಡ ಅಂಥೇಳಿ ಸ್ವಲ್ಪನೇ ಮಾಡಿಕೊಂಡೆ. ಒಂದು ಕ್ಲಿಪ್ಪಿಂಗ್ ಇರಲಿ ಅಂಥೇಳಿ. ಏಕೆಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ, ಯಾಕೆ ಬೇಕು ಅಂಥೇಳಿ ಮಾಡಿಲ್ಲ ಅಷ್ಟೇ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇರಲಿ ಅಂಥೇಳಿ ಮಾಡಿದ್ದೀನಿ. ಇವಳು ನನ್ನ ಫ್ರೆಂಡ್ ಮಗಳು ಉಮಾ ಅಂತ ಹೇಳಿದ್ನಲ್ಲ, ಅವ್ರ ಮಗಳು ಆಫ್ ಸ್ಯಾರಿ ಫಂಕ್ಷನ್ನು ಅವಳದೇ ನಡೀತಾ ಇರೋದು. ಓಕೆ. ಹಾಗೆ ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸುನೀತಾ ಬಂದಳು. ಹಾಗೆ ಸುಮಾ ಬರ್ತೀನಿ ಅಂತ ಹೇಳಿದ್ಲು, ಆಮೇಲೆ ಇಲ್ಲ ಬರೋಕ್ಕಾಗಲ್ಲ ಅಂತೇನು ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಇದೆಲ್ಲ ಮುಗಿಸಿ ನಾವು ಊಟಕ್ಕೆ ಹೋದಾಗ ಅವಳು ಫೋನ್ ಮಾಡಿದ್ಲು, ನಾನು ಬರ್ತಾಯಿದ್ದೀನಿ ಅಂತೇಳಿ. ಅದರದ್ದು ಫೋಟೋ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು. ಕ್ರೀಮ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾಳಲ್ಲ ಅವಳು ಉಮಾ, ಅವಳ ಪಕ್ಕದಲ್ಲಿರೋದು ಸುಮಾ, ಇವಳು ಸುನಿ ಮತ್ತು ನಾವು 4 ಜನನೂ ಈ ವರ್ಷ ಈ ಫಂಕ್ಷನಲ್ಲಿ 25 ಇಯರ್ಸ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಮೀಟ್ ಆಗಿದ್ದು ಅಂದರೆ ಈ ಫಂಕ್ಷನಲ್ಲಿ. ಅದಕ್ಕೆ ನಾನು ವೀಡಿಯೋಸ್ ಮಾಡಿರಲಿಲ್ವಲ್ಲ, ಅದಕ್ಕೆ ಫೋಟೋ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಇನ್ಯಾವುದೇ ವೀಡಿಯೋ ಕೂಡ ಮಾಡಲಿಲ್ಲ. ಆಮೇಲೆ ಸುನಿ ಹೊಟ್ಟೋದ್ಲು. ಸುನಿ ಮತ್ತು ಅವ್ರ ಹಸ್ಬೆಂಡ್ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಅಂತೇಳಿ ಹೋದರು. ನಾನು ಮತ್ತು ಸುಮಾ ಅವಳು ಊಟ ಮಾಡ್ಕೊಂಡು ಬಂದಳು. ಆಮೇಲೆ ನಾವು ಊಟ ಎಲ್ಲ ಮಾಡಿ ಬಂದಮೇಲೆ ಅವಳು ಬಂದಳು. ಅದಕ್ಕೆ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವಳು ಬಂದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಮತ್ತು ನನಗೆ ಬಸ್ಸು ಅಲ್ಲಿ ಸಿಗಲಿಲ್ಲ. ಕೊತ್ನಳ್ಳಿ ಸರ್ಕಲ್ ಇದೆಯಲ್ಲ, ಅಲ್ಲಿ ಸಿಗಲಿಲ್ಲ. ಅದೇ ತಾನೇ ಬಸ್ಸು ಹೋಗಿದೆ ಅಂತಂದರು. ಅದಕ್ಕೆ ಇವರೇ ಹೇಗಿದ್ರು ಊರಿಗೆ ಹೋಗ್ತಿದ್ರಲ್ಲ, ಅಲ್ಲಿ ಕಿರ್ಗೋಲ್ ಸಂತೆ ಮಾಡ ಇದೆಯಲ್ಲ, ಅಲ್ಲೇ ನಾನು ನಿನ್ನನ್ನು ಬಿಟ್ಕೊಡ್ತೀನಿ ಬಾ ಅಂದ್ಬಿಟ್ಟು ಅವ್ರ ಮಗ ಕರ್ಕೊಬಂದಿದ್ದ. ಅವ್ರ ಜೊತೆ ನಾನು ಬಂದೆ. ಕಿರ್ಗೋಲ್ ಸಂತೆ ಮಳದಲ್ಲಿ ಇಳ್ಕೊಂಡೆ. ಪಾಪ ಅವರು ಆ ಕಡೆ ಊರಿಗೆ ಹೋದರು. ಈ ಥರ ಇತ್ತು. ಹಾಗೆ ನಮ್ಮ ಫ್ರೆಂಡೆಲ್ಲ ಸಿಕ್ಕಿದ್ದು ಒಂಥರ ಖುಷಿಯಾಯಿತು. ಸುನಿ ಕೂಡ ಹಾಗೇ ಇದ್ದಾಳೆ, ನನಗೇನು ಚೇಂಜ್ ಆಗಿದ್ದಾಳೆ ಅಂತೇನು ಅನಿಸಿಲ್ಲ. ಫೇಸ್ ಎಲ್ಲ ಹಾಗೇ ಇದೆ.
ಸುಮಾ ಕೂಡ ಹಾಗೆ ಇದ್ದಾಳೆ. ಅವಳ ಫೇಸು ಮೊದಲು ಹೇಗಿತ್ತು ಹಾಗೇ ಇದೆ. ವುಮನ್ನ ನಾನು ಅವಾಗವಾಗ ಮೀಟ್ ಮಾಡ್ತಾನೆ ಇರ್ತೀನಿ ಅಲ್ವಾ. ಅವಳು ಸ್ವಲ್ಪ ಅಂದರೆ ಆ ಏಜಲ್ಲಿ ನೋಡಿದ್ರೆ 25 ಇಯರ್ಸ್ ಹಿಂದೆ ಹೋದರೆ ಫೇಸು ಮತ್ತು ನಮ್ಮ ವೆಯ್ಟು ಎಲ್ಲ ಚೇಂಜ್ ಆಗಿರುತ್ತೆ. ಆದರೆ ವುಮನ್ನ ನಾನು ಆವಾಗವಾಗ ನೋಡ್ತಾ ಇರ್ತೀನಲ್ಲ, ಅದೇನೋ ಅನಿಸಲ್ಲ. ಸುಮಾ ಮತ್ತು ಸುನೀತಾ ನನಗೇನು ಹಂಗೆ ಅನಿಸಿಲ್ಲ. ಸುನಿ ಹೇಳ್ತಾ ಇದ್ಲು, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಕಣೆ ಅಂತ. ಏನು ನನಗೇನು ಹಂಗೆ ಅನಿಸಿಲ್ಲ, ಮೀಡಿಯಮ್ ಆಗಿದ್ದಾಳೆ ಅಂತ ಅನ್ನಿಸ್ತು. ಸುಮಾ ಅಂತೂ ಹೇಗಿದ್ಲು ಹಾಗೇ ಇದ್ದಾಳೆ, ಅವಳು ಅಷ್ಟೇ. ಒಂಥರ ಖುಷಿಯಾಯಿತು. ಓಕೆ, ಅದೆಲ್ಲ ಮುಗಿಸ್ಕೊಂಡು ಇನ್ನೂ ಮನೆಗೆ ಬಂದಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಪುಡ್ತೇವ ಫೋನು, ಎಲ್ಲಿದೆಯಾ, ಮಳೆ ಬರ್ತಿದೆ ಅಂತ. ಆಮೇಲೆ ಇಲ್ಲ, ಇಲ್ಲೇ ಬಸ್ ಇಳಿತಾ ಇದ್ದೀನಿ ಮಳವಳ್ಳಿಯಲ್ಲೇ ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಹಾಗೇ ರೆಸ್ಟ್ ಮಾಡಿಬಿಟ್ಟು, ಆಮೇಲೆ ನಮ್ಮ ಪುಡ್ತೇವ ಮಳೆ ಬರ್ತಿತ್ತಲ್ಲ, ಏನಾದರೂ ಮಾಡು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಪಕೋಡ ಥರ ಒಂದಷ್ಟು ಪಕೋಡನ ಮಾಡಿದೆ. ಅದು ಬೋಂಡನೂ ಆಗಬಾರ್ದು, ಈ ಕಡೆಗೆ ಪಕೋಡನೂ ಆಗಬಾರ್ದು, ಆ ಥರ ಮಧ್ಯ ಥರ ಮಾಡಿದ್ದು. ಮತ್ತು ಟೀ ಎಲ್ಲ ಮಾಡಿಕೊಂಡು ಕುಡ್ಕೊಂಡು, ಮಳೆ ಅಂದರೆ ಜೋರೇನು ಮಳೆ ಅಲ್ಲ, ಸುಮ್ಮನೆ ಎಡನಿ ಹಾಕ್ಬಿಟ್ಟು ಹೊರ್ಟೋಗಿದೆ. ಕುಡ್ಕೊಂಡು ಆಮೇಲೆ ಟೆರೆಸ್ ಮೇಲೆ ನಮ್ಮ ಪುಡ್ತೇವ ವಾಕಿಂಗ್ ಮಾಡ್ತೀನಿ ನಾನು ಅಂತಂದರು. ಹೌದಾ ಸರಿ ನಾನು ಬರ್ತೀನಿ, ಇಲ್ಲಿ ಕುತ್ಕೊಂಡು ಏನು ಮಾಡಲಿ ಅಂದ್ಬಿಟ್ಟು ಹಾಗೆ ಟೆರೆಸ್ ಮೇಲೆ ಬಂದೆ. ಹಾಗೆ ಅವರು ಗಿಡಗಳು ಹಾಕಿದ್ರಲ್ಲ, ಆ ಗಿಡಗಳೆಲ್ಲ ಹಾಗೆ ನೋಡ್ತಾ ಇದ್ದೆ. ಒಂದೊಂದು ಗಿಡಗಳು ಚೆನ್ನಾಗಿದೆ, ಒಂದೊಂದು ಗಿಡಗಳು ಫುಲ್ಲು ಹಾಳಾಗಿದೆ, ಹುಳ ಆಗಿರೋದು ಆ ಥರ. ಅಂದರೆ ಇವು ಸ್ವಲ್ಪ ದಿನ ಇರ್ತಾರೆ, ಸ್ವಲ್ಪ ದಿನ ಬೆಂಗಳೂರಿಗೆ ಬರ್ತಾರೆ ಆ ಥರ. ಹಾಗೆ ಇಲ್ಲಿ ಒಂದಷ್ಟು ಗಿಡಗಳನ್ನ ತೋರಿಸ್ತೀನಿ ನೋಡಿ. ಇದು ಬಂದು ಗುಪ್ಪಟೆ ಹಣ್ಣು ಅಂತೇಳಿ. ಯಾರಿಗೆಲ್ಲ ಗೊತ್ತು ಗುಪ್ಪಟೆ ಹಣ್ಣು ಅಂತೇಳಿ? ನಾವೆಲ್ಲ ನಮ್ಮ ಅಮ್ಮನ ಜೊತೆ ಹೋದ್ರಂತೂ ಹುಸಿ ತಿಂತಿರ್ಲಿಲ್ಲ, ನಾವು ತುಂಬ ತಿಂತಿದ್ವಿ. ಹಾಗೆ ಅಮ್ಮನೂ ಅಷ್ಟೇ, ಹುಲ್ಲು ಅದಿದೇನಾದರೂ ಕುಯ್ಯೋದಕ್ಕೆ ಹೋದರೆ ಅವರು ಅಷ್ಟೇ ಈ ಗುಪ್ಪಟೆ ಹಣ್ಣನ್ನು ಕಿತ್ಕೊಂಡು ತೊಗೊಬರೋರು. ಅವಾಗೆಲ್ಲ ಇದು ನಾವೆಲ್ಲ ನಮ್ಮ ಮಕ್ಕಳಿಗೆಲ್ಲ ನನ್ನ ಮಗನಿಗಂತೂ ಗೊತ್ತಿಲ್ಲ ಬಿಡಿ ಇದೇನು ಹಣ್ಣು ಅಂತಂದರೆ. ಆವಾಗ ಖುಷಿಯಾಗೋದು. ಆವಾಗ ಇಲ್ಲಿ ಪಾಟಲ್ಲಿ ನೋಡೋದ್ನಲ್ಲಿ ಇದೇನಿದು ಗುಪ್ಪಟೆ ಹಣ್ಣಿನ ಗಿಡ ಇದೆಯಲ್ಲ ಅಂತ. ಅದಕ್ಕೆ ನಮ್ಮ ಪುಡ್ತಯ್ಯವ್ವ ಹೇಳ್ತಾಯಿದ್ರು, ಒಂದು ಹಣ್ಣಾಗಿತ್ತು ನೆನ್ನೆ ತಾನೇ ನಾನು ತಿಂದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು, ಅದು ಚೆನ್ನಾಗಿರುತ್ತೆ. ಇದು ಜಾಸ್ತಿ ಯಾವ ಟೈಮಲ್ಲಿ ಬರುತ್ತೆ ಅಂದರೆ ಈ ಹೊಲಕ್ಕೆ ಎಳ್ಳು ಮತ್ತು ಇದೇನಪ್ಪ ಜೋಳ ಈ ಥರದ್ದೆಲ್ಲ ಚೆಲ್ತಾರೆ. ಕಾಳುಗಳು, ಹೆಸರು ಕಾಳು, ಉದ್ದಿನ ಕಾಳು ಈ ಥರ ಚೆಲ್ಲುವಂಥ ಟೈಮಲ್ಲಿ ಮಾತ್ರ ಇದು ಗುಪ್ಪಟೆ ಹಣ್ಣಿನ ಗಿಡ. ಮತ್ತು ಇನ್ನೊಂದು ಏನೋ ಕಾಯಿ ಬರುತ್ತಪ್ಪ, ಅದು ಕೂಡ ಆ ಟೈಮಲ್ಲೇ ಸಿಗೋದು. ತೊಂಡೆಕಾಯಿ ಅದು ಕೂಡ ಅಲ್ಲಿ ಸಿಗುತ್ತೆ, ಫುಲ್ಲು ಹಬ್ಕೊಂಡಿರುತ್ತೆ. ನಾನಂತೂ ಆ ಥರದ ಹಣ್ಣುಗಳನ್ನೇ ಫುಲ್ಲು ಎಂಜಾಯ್ ಮಾಡಿರೋದು. ಚೆನ್ನಾಗಿರುತ್ತೆ ಅದು ಹಣ್ಣುಗಳೆಲ್ಲ. ಇವಾಗ ಇವರಿಗೆಲ್ಲ ಗೊತ್ತಿಲ್ಲ ಅಷ್ಟೇ, ಯಾಕೆಂದರೆ ಇವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಇಲ್ವಲ್ಲ, ಅದರಿಂದ ಅಂದರೆ ತಿಂದೂ ಇಲ್ಲ, ಗದ್ದೆ ಹೊಲ ಅಲ್ಲೆಲ್ಲ ಬಂದೂ ಇಲ್ಲ, ಅದರಿಂದ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ಚಿಕ್ಕವರಿದ್ದಾಗ ಹೋಗ್ತಿದ್ವಿ ಅಷ್ಟೇ ಅಮ್ಮನ ಜೊತೆ. ಹಾಗೆ ಇದು ಬಂದು ಮರ್ಗದ ಗಿಡ ಅಂತೇಳಿ ನಮ್ಮ ಪುಡ್ತಯ್ಯವ್ವ ನನಗೆ ಹೇಳ್ತಿದ್ದೆ. ಮರ್ಗನ ಅದೇನಕ್ಕೆ ಅಂತ ಅಂದಿದ್ದಕ್ಕೆ, ಇದು ಗಮ್ ಅನ್ನತ್ತೆ ಒಂದು ರೀತಿ ಅಂತ ಅಂದ್ಬಿಟ್ಟು ಇದನ್ನು ದೇವ್ರ ಫೋಟೋಗೆಲ್ಲ ಹಾಕ್ತಾರಂತೆ. ನನಗೂ ಗೊತ್ತಿರಲಿಲ್ಲ, ಅವರೇ ಹೇಳಿದ್ರು. ಆಮೇಲೆ ಒಂದು ಎಲೆ ಕಿತ್ಕೊಂಡು ನೋಡಿದಾಗ ಒಂದು ಒಳ್ಳೆ ಪರಿಮಳ ಅಂತೂ ಇದೆ. ಆಮೇಲೆ ನೋಡಿದೆ, ಇದನ್ನು ದೇವ್ರ ಫೋಟೋಗೆಲ್ಲ ಇಡ್ಬೋದು ಅಂತ ಹೇಳ್ತಾಯಿದ್ರು. ಇಲ್ಲ, ನನಗೆ ಗೊತ್ತಿರಲಿಲ್ಲ ಆ ಥರ ಮರ್ಗದ ಗಿಡ ಇದೆ, ಅದನ್ನು ದೇವ್ರ ಫೋಟೋಗೆ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ನೋಡಿದೆ, ಚೆನ್ನಾಗಿದೆ, ಒಂದೊಳ್ಳೆ ಸ್ಮೆಲ್ಲು ಕೂಡ ಬರುತ್ತೆ. ಇವರು ಯಾವಾಗಲಾರು ಒಂದೊಂದ್ಸರಿ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಫೋಟೋಗೆಲ್ಲ ಒಂದೊಂದ್ಸರಿ ಹಾಕಿರ್ತಾರೆ. ಹಾಗೆ ಇಲ್ಲೊಂದು ಸೇವಂತಿಗೆ ಗಿಡ ಎಲ್ಲ ಇದೆ. ಹಾಗೆ ಅದ್ರ ಜೊತೆಗೆ ಅಲ್ಲೇ ದೊಡ್ಡ ಪತ್ರೆ ಗಿಡ ಎಲ್ಲ ಇತ್ತು. ಸುಮ್ಮನೆ ಏನಕ್ಕೆ ಅದು ಬೆಳೆ ನಿಂತಿದೆ ಅಂದ್ಬಿಟ್ಟು ಈ ಥರ ಇದೆ ಅಂದ್ಬಿಟ್ಟು ಕಡ್ಡಿನ ಮುರಿದಾಕ್ಬಿಟ್ಟಿದ್ದಾರೆ. ಅಂದರೆ ಮತ್ತೆ ಅದು ಹೊಸ್ದಾಗಿ ಚಿಗುರ್ಲಿ ಅಂತೇಳಿ ಈ ರೀತಿಯಾಗಿ ಮುರಿದು ಬಿಸಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದೆ, ಇದನ್ನು ಏನಾದರೂ ಸೊಳ್ಳೆ ಎಲ್ಲ ಕಚ್ಚುತ್ತಲ್ಲ, ಗಂಧ ಎಲ್ಲ ಬರುತ್ತೆ ನೋಡಿ, ಕೆರೆದು ಆವಾಗ ಈ ರಸನ ತೆಗೆದು ಅಲ್ಲಿಗೆ ಹಚ್ಚಿದ್ರೆ ಅದು ವಾಸಿ ಆಗುತ್ತೆ. ಮತ್ತು ಇದರಲ್ಲಿ ತಂಬುಳಿ ಎಲ್ಲ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ, ಕೊಡ ಮಾಡ್ತಾರೆ, ಅಂದರೆ ಬಜ್ಜಿ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ. ನಾನಿಲ್ಲಿ ಸುಮ್ಮನೆ ಕೂತಿದ್ದೀನಿ, ನಮ್ಮ ಪುಡ್ತಯ್ಯವ್ವ ವಾಕಿಂಗ್ ಮಾಡ್ತಿದ್ದಾರೆ. ಟೆರೆಸ್ ಮೇಲೆ ಅಷ್ಟು ನೀಟಾಗಿ ವಾಕಿಂಗ್ ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಅನಿಸುತ್ತೆ ನನಗೇನೋ. ಆಮೇಲೆ ಸ್ಲಿಪ್ಪರ್ ಹಾಕ್ಕೊಳ್ದೆ ವಾಕಿಂಗ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ಮಾಡಿದೆ, ಆಮೇಲೆ ನನಗೆ ಆಗಲಿಲ್ಲ. ಅದು ಒಂಥರ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸುಮ್ಮನೆ ಆಗಿಬಿಟ್ಟು ಬಂದ್ಬಿಟ್ಟು ಅಲ್ಲಿ ಕೂತಿದ್ದೆ.
ಇವ್ರು ಮಾತ್ರ ವಾಕಿಂಗ್ ಎಲ್ಲ ಮಾಡಿಕೊಂಡು ಅದಿದು ನನ್ನ ಜೊತೆ ಮಾತಾಡ್ತಾಯಿದ್ರು. ಅಷ್ಟೇ, ಇನ್ನೇನು ಇಲ್ಲ. ವೀಡಿಯೋ ಸಂಜೆ ಆಗಿರೋದ್ರಿಂದ ವೆದರು ಏನೋ ಸ್ವಲ್ಪ ಈವ್ನಿಂಗ್ ಟೈಮ್ ಅಲ್ವಾ, ಮಳೆ ನಿಂತ ಮೇಲೆ ವೆದರು ಬೇರೆ ಥರನೇ ಇರುತ್ತೆ. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ನೋಡಿ ನಮ್ಮೂರು ಮಳವಳ್ಳಿ, ಇಲ್ಲಿಂದ ಯಾವ ಥರ ಟೆರೆಸ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ನ ತೊಗೊಂಡಿರೋದು. ಇದು ಮನೆ ಹತ್ರನೇ. ಹಾಗೆ ಇಲ್ಲಿಂದ ನಿಂತ್ಕೊಂಡ್ರೆ ನಮ್ಮ ಪುಡ್ತವ್ವನ ಫ್ರೆಂಡ್ ಮನೆಯೆಲ್ಲ ಕಾಣಿಸುತ್ತೆ. ಹೇಳ್ತಾ ಇರ್ತಾರೆ ಅಲ್ಲಿ ನನ್ನ ಫ್ರೆಂಡ್ ಮನೆ ಅಂತೆಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.